Dear students, in this lecture I am going to discuss with you about the essential functions of legal process. As I have already discussed with you in the first topic, that is the meaning of law, law is nothing but the group of rules to regulate the human behavior. It means the law aims at regulating the human conduct so as to ensure an orderly living in the society. So the function of the society, this law is to ensure orderly living. We always say that man is basically a cruel animal. He is self-centric. And if he is left on his own, he is likely to create the chaos. So because of that, there is need to regulate his behavior. So for that reason, we have the law in the society. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಕಾನೂನು ಅಂದರೆ ಏನು? ಇದು ನಿಯಮಗಳ ಒಂದು ಗುಂಪು, ವ್ಯಕ್ತಿಗಳ ನಡತೆಯನ್ನು ನಿಯಂತ್ರಿಸಲು ಇರುವಂತಹ ಒಂದು ಗುಂಪು, ನಿಯಮಗಳ ಒಂದು ಗುಂಪು ಅಂದರೆ ಕಾನೂನು ಅಂತ ಹೇಳ್ತೀವಿ ನಾವು. ಯಾಕೆ ಈ ನಿಯಮಗಳು ಬೇಕು ನಮಗೆ ಸಮಾಜದಲ್ಲಿ ಅಂತಂದರೆ, ಮನುಷ್ಯ ಮೂಲತಃ ಒಬ್ಬ ಸ್ವಾರ್ಥಿ. ಹಾಗಾಗಿ ಆತನನ್ನು ನಿಯಂತ್ರಿಸಲೇ ಇದ್ದರೆ ಆತ ಸಹಬಾಳ್ವೆ, ಶಾಂತಿಯುತ ಬಾಳ್ವೆಯನ್ನು ಮಾಡೋದಿಲ್ಲ. ಬಲಿಷ್ಠನಾದವನೇ ಉಳಿದುಕೊಳ್ಳುವಂಥ ಸಾಧ್ಯತೆ ಇರುವಂತಹ ಸಮಾಜ, ಮನುಷ್ಯನ ಸಮಾಜ. ಹಾಗಾಗಿ ಕಾನೂನು ಬೇಕು. ಸೊ ದಿ ಲಾ ಈಸ್ ನೀಡೆಡ್ ಫಾರ್ ದ್ಯಾಟ್ ರೀಸನ್. ನೌ ವಾಟ್ ಈಸ್ ದ ಫಂಕ್ಷನ್ ಆಫ್ ಲಾ? ಕಾನೂನಿನ ಕಾರ್ಯ ಅಂದರೆ ಏನು? ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫಂಕ್ಷನ್. ಕಾರ್ಯ ಅಂದರೆ ಏನು? ಸೊ ಯು ಆರ್ ಆಲ್ ದಿ ಸ್ಟೂಡೆಂಟ್ಸ್. ವಾಟ್ ಈಸ್ ಯುವರ್ ಫಂಕ್ಷನ್? To learn the law. So learning law is your function, because learning law is your purpose also. ಹಾಗಾಗಿ ನಾವು ಯಾವುದಕ್ಕೆ ಫಂಕ್ಷನ್ ಅಂತ ಕರಿತೀವಿ ಅಂದರೆ, ಯಾವುದನ್ನು ನಮ್ಮ ಉದ್ದೇಶವನ್ನಾಗಿ ಇಟ್ಕೊಂಡಿರ್ತೀವೋ ಅದು ನಮ್ಮ ಫಂಕ್ಷನ್ ಆಗುತ್ತೆ. ನಾನು ಒಬ್ಬ ಟೀಚರ್ ಇದ್ದೀನಿ, ನನ್ನ ಫಂಕ್ಷನ್ ಏನು ಅಂತಂದರೆ ಇಂಪಾರ್ಟಿಂಗ್, ಕಲಿಸೋದು ನನ್ನ ಉದ್ದೇಶವೂ ಹೌದು, ನನ್ನ ಕಾರ್ಯವೂ ಹೌದು. ಇನ್ ದಟ್ ವೇ ದಿ ಫಂಕ್ಷನ್ ನೀಡ್ಸ್ ಟು ಬಿ ಅಂಡರ್ಸ್ಟುಡ್. ಸೊ ಫಾರ್ ಲಾ ವಾಟ್ ಈಸ್ ದಿಸ್ ಫಂಕ್ಷನ್? ಹಾಗಾದರೆ ಕಾನೂನಿಗೆ ಏನು ಈ ಕಾರ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಸ್ವಲ್ಪ ಸಂಕ್ಷಿಪ್ತವಾಗಿ ಈ ಥಿಯರೀಸ್ ಆಫ್ ಲಾ, ಕಾನೂನಿನ ಒಂದು ಸಿದ್ಧಾಂತಗಳನ್ನು ನಾವು ಒಂದು ನೋಟ ಮಾಡೋಣ ಕಾನೂನಿನ ಸಿದ್ಧಾಂತಗಳೆಡೆಗೆ. ಸೊ ಲೆಟ್ ಅಸ್ ಹ್ಯಾವ್ ಎ ಲುಕ್ ಆಟ್ ದ ಥಿಯರೀಸ್ ಆಫ್ ಲಾ. ಪ್ರಾಮಿನೆಂಟ್ಲಿ there are three theories of law. One is the positivist theory of law, the second one is the natural law theory of law, and the other one is legal realism. Positivist law, it says law is nothing but the command of sovereign enforceable by sanctions. ನೋಡಿ, ಧನಾತ್ಮಕ ಕಾನೂನು ಸಿದ್ಧಾಂತದಲ್ಲಿ ಸಾರ್ವಭೌಮ ಕೊಟ್ಟಂತಹ ಆಜ್ಞೆ ಪಾಲಿಸಲಿಲ್ಲ ಅಂದರೆ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕಾನೂನಾಗತ್ತೆ. ಅಲ್ಲಿಗೆ ಸಾರ್ವಭೌಮ ಹೇಳಿದ್ದೆಲ್ಲವೂ ಕಾನೂನಾಗತ್ತೆ. ಇನ್ನು ನ್ಯಾಚುರಲ್ ಲಾ ಥಿಯರಿ, ಇನ್ ನ್ಯಾಚುರಲ್ law is nothing but the set of objective moral principles derived from the rules of nature and the rules of human nature. ಅಂದರೆ ಪ್ರಕೃತಿಯ ಒಂದು ನಿಯಮ, ಮನುಷ್ಯನ ತರ್ಕದ ಒಂದು ನಿಯಮ, ಇವುಗಳನ್ನೆಲ್ಲ ಆಧರಿಸಿ ರೂಪುಗೊಂಡಂಥ ನೈತಿಕ ತತ್ವಗಳೇ ಕಾನೂನು ಅಂತ ನ್ಯಾಚುರಲ್ ಲಾ ಥಿಯರಿ ಹೇಳುತ್ತೆ. ಲೀಗಲ್ ರಿಯಾಲಿಸಮ್ ಪ್ರಕಾರ ಲಾ ಈಸ್ ನಾಟ್ ಆಸ್ ಇಟ್ ಈಸ್ ರಿಟನ್ ಇನ್ ದ ಲಾ ಬುಕ್ಸ್ ಆರ್ ಸ್ಟ್ಯಾಚ್ಯೂಟ್ ಬುಕ್ಸ್, ಬಟ್ ಇಟ್ ಈಸ್ ಹೌ ಇಟ್ ಈಸ್ ಬೀಂಗ್ ಪ್ರಾಕ್ಟಿಸ್ಡ್ ಇನ್ ದ ಕೋರ್ಟ್ಸ್ ಆಫ್ ಲಾ. ಕಾನೂನು ಅನ್ನೋದು ಕಾಯ್ದೆಯ ಪುಸ್ತಕಗಳಲ್ಲಿ ಹೇಗೆ ಬರ್ತಿದೆ ಅದಲ್ಲ, ನಿಜವಾಗಿಯೂ ನ್ಯಾಯಾಲಯಗಳು ಕಾನೂನನ್ನು ಹೇಗೆ ಕಾರ್ಯಗತಗೊಳಿಸ್ತವೆ ಅನ್ನೋದು ಕಾನೂನು ಅಂತ, ಲೀಗಲ್ ರಿಯಾಲಿಸಮ್ ಅಂತ ಹೇಳ್ತೇವೆ. ವಾಟ್ ಎವರ್, ಫಾರ್ ಆಲ್ ದೀಸ್ ತ್ರೀ ಥಿಯರೀಸ್ ಆಫ್ ಲಾ, ದ ಆಬ್ಜೆಕ್ಟ್ ಆಫ್ ಲಾ ಈಸ್ ಜಸ್ಟಿಸ್. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಎಲ್ಲ ಕಾನೂನು ಸಿದ್ಧಾಂತಗಳ ಉದ್ದೇಶ ಒಂದೇ, ನ್ಯಾಯವನ್ನು ಸಾಧಿಸೋದು. ಹಾಗಾಗಿ ದ ಫಂಕ್ಷನ್ ಆಫ್ ಲೀಗಲ್ ಪ್ರಾಸೆಸ್ ಈಸ್ ಜಸ್ಟಿಸ್. ಕಾನೂನು ಪ್ರಕ್ರಿಯೆಯ ಕಾರ್ಯ ನ್ಯಾಯ, ಉದ್ದೇಶ ನ್ಯಾಯ. ನಾನು ಈಗಷ್ಟೇ ಹೇಳಿದೆ, ಈ ಫಂಕ್ಷನ್ ಅಂದರೆ ನಮ್ಮ ಪರ್ಪಸ್. ಹಾಗೆ ಈ ಜಸ್ಟಿಸ್ ಅನ್ನೋದು ಕಾನೂನಿಗೆ ಒಂದು ಫಂಕ್ಷನ್ನೂ ಹೌದು, ಒಂದು ಉದ್ದೇಶವೂ ಹೌದು. ದಟ್ ಈಸ್ ದಿ law as its function. It has this justice. Now law and social control. The object of law is justice because the law intends to control the society. The law intends the society to be in a particular track.
ಸಮಾಜ ಒಂದು ನಿರ್ದಿಷ್ಟಪಡಿಸಿದ ಮಾರ್ಗದಲ್ಲಿರಲಿ ಅಂತ ಕಾನೂನು ಉದ್ದೇಶಿಸುತ್ತೆ, ಆಶಿಸುತ್ತೆ. ಅದನ್ನು ಸಾಕಾರಗೊಳಿಸೋದಕ್ಕೆ ಕಾನೂನು ಇದೆ. ಅದೇ ಅದು ಕಾನೂನಿನ ಉದ್ದೇಶ ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ಎ ಫಂಕ್ಷನ್? ಫಂಕ್ಷನ್ ರೆಫರ್ಸ್ ಟು ದ ಕಾಂಟ್ರಿಬ್ಯೂಷನ್ ಆಫ್ ಆ್ಯನ್ ಆ್ಯಕ್ಟ್ ಟು ದಿ ಸ್ಟ್ರಕ್ಚರಲ್ ಕನ್ಫಾರ್ಮಿಟಿ. ಯಾವುದಕ್ಕೆ ನಾವು ಫಂಕ್ಷನ್ ಅಂತೀವಿ ಗೊತ್ತಾ? ಕಾಂಟ್ರಿಬ್ಯೂಷನ್ ಆಫ್ ಆ್ಯನ್ ಆ್ಯಕ್ಟ್, ಒಂದು ಕೃತ್ಯದ ಕೊಡುಗೆ, ಇನ್ ದ ಸ್ಟ್ರಕ್ಚರಲ್ ಕನ್ಫಾರ್ಮಿಟಿ. ಒಂದು ಕಾಲೇಜ್ ಇದೆ, ಕಾಲೇಜಲ್ಲಿ ವಿದ್ಯಾರ್ಥಿಗಳ ಪಾಠ ಕೇಳ್ತಾರೆ, ಶಿಕ್ಷಕರ ಪಾಠ ಮಾಡ್ತಾರೆ. ಇಲ್ಲಿ ಫಂಕ್ಷನನ್ನು ನಾವು ಅರ್ಥ ಮಾಡಿಕೊಂಡ್ರೆ, ನಂದು ಕಾರ್ಯ ಅಥವಾ ಫಂಕ್ಷನ್ ಏನು ಅಂತಂದರೆ ಐ ಟೀಚ್ ಟು ಸೋ ಆಸ್ ಟು ಬಿ ಇನ್ ಕನ್ಫಾರ್ಮಿಟಿ ವಿತ್ ದ ಸ್ಟ್ರಕ್ಚರ್ ದೇರ್. ಒಂದು ವ್ಯವಸ್ಥೆ ಇದೆ, ಪಾಠ ಮಾಡುವಂಥ ವ್ಯವಸ್ಥೆ, ಅಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ, ಶಿಕ್ಷಕರಿದ್ದಾರೆ, ಅಲ್ಲಿ ನನ್ನ ಕೃತ್ಯದ ಕೊಡುಗೆಯನ್ನು ಕೊಟ್ಟು ನಾನು ಪಾಠ ಮಾಡ್ತೀನಿ ಅಂದರೆ ಐ ಆಮ್ ಇನ್ ಕನ್ಫಾರ್ಮಿಟಿ ವಿತ್ ದ ಸ್ಟ್ರಕ್ಚರ್ಸ್ ಆಲ್ಸೋ ದ ಸ್ಟೂಡೆಂಟ್ಸ್. ನೀವು ಕೂಡ ಪಾಠ ಕೇಳ್ತೀರಾ ಬಂದು ಅಂತಂದರೆ ದೆರ್ ಇಸ್ ಎ ಸ್ಟ್ರಕ್ಚರಲ್ ಸಿಸ್ಟಮ್. ಆ ಒಂದು ವ್ಯವಸ್ಥೆ ಹೆಂಗಿದೆ ಅಂದರೆ ಅಲ್ಲಿ ಪಾಠಗಳು ನಡೀತವೆ, ಶಿಕ್ಷಕರ ಪಾಠ ಮಾಡ್ತಾರೆ, ವಿದ್ಯಾರ್ಥಿಗಳ ಪಾಠ ಕೇಳ್ತಾರೆ. ಅದರಲ್ಲಿ ನಿಮ್ಮ ಕೃತ್ಯದ ಕೊಡುಗೆ ಏನು ಅಂತಂದರೆ ನೀವು ಹೋಗಿ ಕೂತ್ಕೊಂಡು ಪಾಠ ಕೇಳ್ತೀರಾ. ದ್ಯಾಟ್ ಈಸ್ ಕಾಲ್ಡ್ ಅಸ್ ಯುವರ್ ಫಂಕ್ಷನ್. ಸೊ ಫಾರ್ ಎವ್ರಿಥಿಂಗ್ ದೆರ್ ಇಸ್ ಎ ಫಂಕ್ಷನ್. ಲೈಕ್ ದ್ಯಾಟ್ ಫಾರ್ ಲಾ ಆರ್ ಲೀಗಲ್ ಪ್ರೋಸೆಸ್ ಆಲ್ಸೋ ದೆರ್ ಇಸ್ ಎ ಫಂಕ್ಷನ್. ಅದೇನದು? ಈ ಕಾನೂನು ಪ್ರಕ್ರಿಯೆಗೆ ಈ ಕಾರ್ಯ ಅನ್ನೋದು ಏನಿರ್ತದೆ ಅನ್ನೋದನ್ನು ನಾವು ನೋಡಬೇಕು. ಇವಾಗ ಉದ್ದೇಶ ಜಸ್ಟಿಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದೆ. ಸೊ ಇನ್ ಆಲ್ ಫಂಕ್ಷನ್ ಈಸ್ ನಥಿಂಗ್ ಬಟ್ ಆ್ಯನ್ ಇಂಟೆಂಡೆಡ್ ಥಿಂಗ್. ಉದ್ದೇಶಿತ ಕಾರ್ಯವೇ ಕಾನೂನಿನ ಒಂದು ಉದ್ದೇಶ ಅಥವಾ ಕಾರ್ಯ ಅಂತ ನಾವು ತಿಳ್ಕೊತೀವಿ. ಇನ್ನು ಕಾನೂನು ಪ್ರಕ್ರಿಯೆಗೆ ಅಂದರೆ ನಮ್ಮ ಕಾನೂನು ಕಾರ್ಯ ಏನು ಮಾಡ್ತದಲ್ಲ, ಇದ್ರದ್ದು ಅಗತ್ಯವಾದಂಥ ಫಂಕ್ಷನ್ ಅದಕ್ಕಂತೀವಿ ನಾವು, ವಿಚ್ ಇಸ್ ಎನ್ ಎಸೆನ್ಷಿಯಲ್ ಫಂಕ್ಷನ್. ಅದು ಯಾವುದಂತೀವಿ ಅಂದರೆ ವಿಚ್ ಇಸ್ ದ ಮಿನಿಮಮ್ ಫಂಕ್ಷನ್. ಕನಿಷ್ಠ ಕಾರ್ಯ ಏನು ಮಾಡಬೇಕಾಗಿದೆಯಲ್ಲ ಕಾನೂನು, ಅದಕ್ಕೆ ನಾವು ಎಸೆನ್ಷಿಯಲ್ ಫಂಕ್ಷನ್ ಆಫ್ ಲೀಗಲ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಹಾಗಾದರೆ ಅದು ಏನಿದೆ ಅಂತ ನೋಡೋಣ. ಈಗ ನಾವು ಮುಂದಿನ ಒಂದು ಈ ವಿಚಾರದಲ್ಲಿ ಓಕೆ, ನಾವು ಮೀನಿಂಗ್ ಆಫ್ ಲೀಗಲ್ ಪ್ರೋಸೆಸ್, ಕಾನೂನು ಪ್ರಕ್ರಿಯೆ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಈ ಫಂಕ್ಷನ್ಸ್ ಏನಿದಾವೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಮೀನಿಂಗ್ ಆಫ್ ಲೀಗಲ್ ಪ್ರೋಸೆಸ್. ಪ್ರೋಸೆಸ್ ಮೀನ್ಸ್ ಎನಿ ಆ್ಯಕ್ಟ್ ಆರ್ ಸಿರೀಸ್ ಆಫ್ ಆ್ಯಕ್ಟ್ಸ್ ಡನ್ ವಿತ್ ಎ ಪರ್ಪಸ್. ಯಾವುದೇ ಒಂದು ಉದ್ದೇಶವನ್ನಿಟ್ಟುಕೊಂಡು ಒಂದು ನಿರ್ದಿಷ್ಟ ಕೃತ್ಯ ಅಥವಾ ಕೃತ್ಯಗಳ ಸರಣಿ ಮಾಡಿದಾಗ ಅದು ಒಂದು ಪ್ರಕ್ರಿಯೆ ಅನ್ನಿಸ್ಕೊಳ್ಳುತ್ತೆ. ನೀವು ಬೆಳಗ್ಗೆ ಕಾಲೇಜಿಗೆ ಬರ್ತೀರಾ, ಮನೆಯಿಂದ ರೆಡಿಯಾಗಿ ಕಾಲೇಜಿಗೆ ಬಂದು ಪಾಠ ಅಟೆಂಡ್ ಮಾಡಿಕೊಂಡು ಮನೆಗೆ ಹೋಗ್ತೀರಾ. ಇದು ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಕೃತ್ಯಗಳ ಸರಣಿ ಇದೆ. ಬೆಳಗ್ಗೆ ಹೇಳ್ತೀರಾ, ರೆಡಿ ಆಗ್ತೀರಾ, ಕಾಲೇಜ್ಗೆ ಬಸ್ಸು, ಬೈಕು, ಸೈಕಲ್ ಹತ್ಕೊಂಡು ಕಾಲೇಜ್ ಹತ್ರ ಬರ್ತೀರಾ. ಇಲ್ಲಿ ಪಾಠ ಸೀರೀಸ್ ಆಫ್ ಆ್ಯಕ್ಟ್ಸ್. ದಿಸ್ ಈಸ್ ಅ ಪ್ರೋಸೆಸ್ ಆಫ್ ಲರ್ನಿಂಗ್. ಹಾಗೆ ನಾವು ಎದಕ್ಕೆ ಪ್ರೋಸೆಸ್ ಅಂತೀವಿ ಅಂತಂದರೆ, ಒಂದು ಕೃತ್ಯ ಅಥವಾ ಕೃತ್ಯಗಳ ಸರಣಿ, ಇಟ್ ಈಸ್ ಅನ್ ಆ್ಯಕ್ಟ್ ಆರ್ ದ ಪ್ರೋಸೆಸ್ ಆಫ್ ಆ್ಯಕ್ಟ್ಸ್ ಇಸ್ ಕಾಲ್ಡ್ ಆಸ್ ದಿ ಲೀಗಲ್, ಇಟ್ಸ್ ಕಾಲ್ಡ್ ಆಸ್ ದಿ ಪ್ರೋಸೆಸ್ ಇನ್ ಜನರಲ್. ನಾವು ಲೀಗಲ್ ಪ್ರೋಸೆಸ್ ಅಂದರೆ ಏನು? ದ ಪ್ರೋಸೆಸ್ ರಿಲೇಟೆಡ್ ಟು ಲಾ, ಕಾನೂನಿಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆ. ಫಾರ್ ಎಕ್ಸಾಂಪಲ್, ಒಂದು ಕಳ್ಳತನ ಆದರೆ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ, ತನಿಖೆ ಆಗುತ್ತೆ, ಚಾರ್ಜ್ ಶೀಟ್ ಆಗುತ್ತೆ, ಚಾರ್ಜಿಂಗ್ ಫ್ರೇಮ್ ಆಗುತ್ತೆ, ವಿಚಾರಣೆ ಆಗುತ್ತೆ, ಜಡ್ಜ್ಮೆಂಟ್ ಆಗುತ್ತೆ. ದಿಸ್ ಇಸ್ ದ ಲೀಗಲ್ ಪ್ರೋಸೆಸ್. ಇದಕ್ಕೆ ನಾವು ಕಾನೂನಿನ ಪ್ರಕ್ರಿಯೆ ಅಂತ ಕರಿತೀವಿ. ಓಕೆ, ನಾವು ಲಾ ಇನ್ ಆ್ಯಕ್ಷನ್ ಇಸ್ ದ, ಇಟ್ ಈಸ್ ಎಕ್ಸಾಕ್ಟ್ಲಿ ದ ನೋಷನ್ ಟು ಸೇ ದ ವಾಟ್ ಈಸ್ ಲೀಗಲ್ ಪ್ರೋಸೆಸ್. ಯಾವುದಕ್ಕೆ ನಾವು ಕಾನೂನು ಪ್ರಕ್ರಿಯೆ ಅನ್ಬೇಕಂತಂದರೆ, ಕಾನೂನು ಕ್ರಿಯೆಯಲ್ಲಿದ್ದಾಗ, ಕ್ರಿಯಾಶೀಲವಾದಾಗ, ಲಾ ಇನ್ ಆ್ಯಕ್ಷನ್. ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ಮರ್ಡರ್ ಆದರೆ ಅದ್ರದ್ದು ಮಾಹಿತಿ ಪೊಲೀಸರಿಗೆ ಹೋಗುತ್ತೆ, ಪೊಲೀಸರು ತನಿಖೆಯನ್ನು ಕೈಗೊಳ್ಕೊಳ್ತಾರೆ, ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡ್ತಾರೆ, ಅಲ್ಲಿ ಸ್ಟೇಟ್ಮೆಂಟ್ಸ್ ತಗೋತಾರೆ. ಅವೆಲ್ಲ ಏನಿದೆಯಲ್ಲ, ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ದ ಲಾ ಇನ್ ಆ್ಯಕ್ಷನ್. ದ ಲಾ ಈಸ್ ಸೆಟ್ ಇನ್ ಟು ದ ಮೋಷನ್. ಕಾನೂನನ್ನು ಕ್ರಿಯೆಗೆ ಹಚ್ಚಿಬಿಡ್ತೀವಿ. ಇದಕ್ಕೆ ನಾವು ಲೀಗಲ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ವಾಟ್ ದ ಲಾ ಮಸ್ಟ್ ಡೂ ಆ್ಯಂಡ್ ವಾಟ್ ಇಟ್ ಡಸ್ ಈಸ್ ದ ಲೀಗಲ್ ಫಂಕ್ಷನ್. ಕಾಯ್ದೆ ಅಥವಾ ಕಾನೂನು ನಿರ್ದಿಷ್ಟ ಪ್ರಸಂಗಗಳಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡುತ್ತೆ ಅನ್ನೋದೇ ಲೀಗಲ್ ಪ್ರೋಸೆಸ್ ಆಗುತ್ತೆ. ಓಕೆ, ದಿಸ್ ಈಸ್ ಲೀಗಲ್ ಪ್ರೋಸೆಸ್. ಲಾ ದ ಲೀಗಲ್ ಪ್ರೋಸೆಸ್ ಕನ್ಸಿಸ್ಟ್ ಆಫ್ ದ ಜ್ಯೂರಿಸ್ಟಿಕ್ ಆ್ಯಕ್ಟ್ಸ್. ನ್ಯಾಯಿಕ ಕೃತ್ಯಗಳನ್ನು ಮಾಡೋದೇ ಲೀಗಲ್ ಪ್ರೋಸೆಸ್. ನ್ಯಾಯಿಕ ಕೃತ್ಯ, ಪೊಲೀಸರು ನ್ಯಾಯಿಕ ಕೃತ್ಯ, ಲೀಗಲ್ ಫಂಕ್ಷನ್ಸ್ ಮಾಡ್ತಾರೆ, ಜಡ್ಜಸ್, ದಿ ಜ್ಯೂರಿಸ್ಟಿಕ್ ಆ್ಯಕ್ಟ್ಸ್ ಆರ್ ಡನ್ ಬೈ ದೆಮ್. Now, essential function of legal process determines the very essence of law.
ಕಾನೂನಿನ ಅತ್ಯಗತ್ಯ ಉದ್ದೇಶ ಏನಿದೆಯಲ್ಲ ಅದನ್ನೇ ನೆರವೇರಿಸುವಂಥ ಕೃತ್ಯವನ್ನು ಯಾರು ಮಾಡ್ತಾರೆ ಅಂದರೆ ಲೀಗಲ್ ಪ್ರೋಸೆಸ್, ಕಾನೂನು ಪ್ರಕ್ರಿಯೆ. ಕಾನೂನಿನ ಅತ್ಯವಶ್ಯವಾದಂಥ ಉದ್ದೇಶ ಏನು ಅಂತಂದರೆ ಜಸ್ಟಿಸ್ ಅಥವಾ ನ್ಯಾಯ. ಈ ನ್ಯಾಯವನ್ನು ಸಾಕಾರಗೊಳಿಸುವಲ್ಲಿ ಅಥವಾ ನಾವು ಮುಟ್ಟುವಲ್ಲಿ ಸಹಾಯ ಮಾಡುವಂಥದ್ದೇ ಲೀಗಲ್ ಪ್ರೋಸೆಸ್. ಸೊ ದ ಲೀಗಲ್ ಪ್ರೋಸೆಸ್ ಹೆಲ್ಪ್ಸ್ ಅಸ್ ಇನ್ ಅಚೀವಿಂಗ್ ದ ಜಸ್ಟಿಸ್ ವಿಚ್ ಇಸ್ ದ ಪರ್ಪಸ್ ಆಫ್ ಲಾ ಆರ್ ದ ಲೀಗಲ್ ಸಿಸ್ಟಮ್. Then ultimately, how this justice is being done or achieved in the society. The very notion of justice comes into the picture when there is injustice. ಈ ನ್ಯಾಯ ಅನ್ನುವ ಪದದ ಒಂದು ಅವಶ್ಯಕತೆ ಅಥವಾ ಅದರದ್ದು ಅಗತ್ಯತೆ ಬರುವಂತಹ ಸಂದರ್ಭ ಯಾವಾಗಂದ್ರೆ ಅನ್ಯಾಯ ಆದಾಗ. ಅನ್ಯಾಯ ಯಾವಾಗ ಆಗುತ್ತೆ? ಯಾವಾಗ ಒಬ್ಬ ವ್ಯಕ್ತಿಯ ಹಕ್ಕುಗಳು ಮೊಟಕುಗೊಳ್ತವೆ. ವೆನ್ ದರ್ ಇಸ್ ದ ಇನ್ಫ್ರಿಂಜ್ಮೆಂಟ್ ಆಫ್ ಎ ಲೀಗಲ್ ರೈಟ್, ದರ್ ದ ಲೀಗಲ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಟೂ ಪರ್ಸನ್ಸ್. ಯಾವುದೇ ವ್ಯಕ್ತಿಯ ಹಕ್ಕುಗಳ ಉಲ್ಲಂಘನೆ ಆದಾಗ ಒಂದು ವ್ಯಾಜ್ಯ ಪ್ರಾರಂಭ ಆಗುತ್ತೆ. ವ್ಯಾಜ್ಯ ಇದೆ ಅಂದರೆ ಇಲ್ಲಿ ಯಾರಿಗೂ ಒಬ್ಬರಿಗೆ ಅನ್ಯಾಯ ಆಗಿದೆ, ದರ್ ಇಸ್ ಇನ್ಜಸ್ಟಿಸ್. ಸೊ ಟು ಸೆಕ್ಯೂರ್ ಜಸ್ಟಿಸ್ ಟು ದ ಅಗ್ರೀವ್ಡ್ ಪರ್ಸನ್, ದ ಲಾ ಕಮ್ಸ್ ಇನ್ ಟು ದ ಆ್ಯಕ್ಷನ್. ಅನ್ಯಾಯಕ್ಕೆ ತುತ್ತಾದ ವ್ಯಕ್ತಿಗೆ ನ್ಯಾಯ ಕೊಡಿಸಲು ಕಾನೂನು ಕ್ರಿಯಾಶೀಲವಾಗುತ್ತದೆ. This is called as the resolution of dispute by means of justice. ಅಂದರೆ ವ್ಯಾಜ್ಯಗಳಿದ್ದಾಗ ನಿರ್ಣಯಗಳ ಮುಖಾಂತರ ಆ ವ್ಯಾಜ್ಯಗಳನ್ನು ಪರಿಹರಿಸುವಂಥ ಪ್ರಕ್ರಿಯೆಯೇ ಕಾನೂನು ಪ್ರಕ್ರಿಯೆ. ಸೊ ದ ಲೀಗಲ್ ಪ್ರಾಸೆಸ್ ರೆಫರ್ಸ್ ಟು ದ ರೆಸೊಲ್ಯೂಷನ್ ಆಫ್ ಡಿಸ್ಪ್ಯೂಟ್ಸ್. The object of it is to secure justice to the aggrieved person. This is called as the primary function of the legal process. So, the primary function of legal process is resolution of disputes. There is a list of functions which the legal process performs. That is an endless list. We can add any number of functions to that list. But the most important legal function is the resolution of dispute. Adjudication, we call it as. So there are various functions. Amongst them, the most important function is the resolution of dispute. Okay, this is the meaning of legal process. Now, we are now going to discuss this functions of legal process. I told you what is legal process. Now in this slide, we are trying to see the functions of legal process. ಈ ಕಾನೂನು ಪ್ರಕ್ರಿಯೆಯ ಕಾರ್ಯಗಳು ಏನು ಅನ್ನೋದನ್ನು ನಾವು ಇಲ್ಲಿ ಲಿಸ್ಟ್ ಮಾಡ್ತೀವಿ. ಈ ಲಿಸ್ಟನ್ನು ನೋಡೋಣ ಒಂದೊಂದಾಗಿ. ಫಸ್ಟ್ ಒನ್, ರೆಸೊಲ್ಯೂಷನ್ ಆಫ್ ಡಿಸ್ಪ್ಯೂಟ್ಸ್. ದ ಆಬ್ಜೆಕ್ಟ್ ಇಸ್ ಜಸ್ಟಿಸ್. ಕಾನೂನು ಪ್ರಕ್ರಿಯೆಯ ಕಾರ್ಯಗಳು ಏನು ಅಂತಂದರೆ ಮೊದಲನೆಯದಾಗಿ ವ್ಯಾಜ್ಯಗಳ ನಿರ್ವಹಣೆ, ವ್ಯಾಜ್ಯಗಳ ಪರಿಹಾರ. ವೆನ್ there is difference of opinion between two persons, and when there is infringement of legal right of a particular person, there is said to be a dispute. This dispute, when it takes the form of a litigation, it has to be resolved legally. ಒಂದು ವ್ಯಾಜ್ಯ ಅನ್ನೋದು ಇಬ್ಬರು ವ್ಯಕ್ತಿಗಳ ನಡುವೆ ಆದಂಥ ಮನಸ್ತಾಪ, ಕಲಹ, ಸಂಘರ್ಷ. ಇದನ್ನು ಕಾನೂನಿನ ಮುಖಾಂತರ ಬಗೆಹರಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಲಿಟಿಗೇಷನ್ ಅಂತ ಕರೀತಾರೆ. ಇದನ್ನು ಬಗೆಹರಿದ್ರೆ, ಪರಿಹಾರ ಆದರೆ ಇದನ್ನು ರೆಸೊಲ್ಯೂಷನ್ ಆಫ್ ಡಿಸ್ಪ್ಯೂಟ್ ಅಂತ ಕರಿತೇವೆ. ಇದ್ರ ಉದ್ದೇಶ ಏನು ಅಂತಂದರೆ ನ್ಯಾಯ. ಸೊ ನ್ಯಾಯವನ್ನು ಮುಟ್ಟುವುದಕ್ಕಾಗಿ ವ್ಯಾಜ್ಯಗಳನ್ನು ಪರಿಹರಿಸಲಾಗುತ್ತೆ. ದಿಸ್ ಈಸ್ ದ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ಫಂಕ್ಷನ್ ಆಫ್ ದ ಲೀಗಲ್ ಪ್ರೊಸೆಸ್. Second function, related function only. They are not distinct functions. They are correlated to one another. All these 6 functions. Second function is establishing facts and applying laws to them. ಕಾನೂನು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತಂದರೆ, ವ್ಯಾಜ್ಯಗಳು, ಮನಸ್ತಾಪಗಳು, ಸಂಘರ್ಷಗಳಿದ್ದಾಗ ಘಟನೆಗಳು ಏನಾದವು, ವಾಟ್ ಎಕ್ಸಾಕ್ಟ್ಲಿ ಆರ್ ದ ಫ್ಯಾಕ್ಟ್ಸ್ ವಿಚ್ ಹ್ಯಾವ್ ಟ್ರಾವರ್ಸ್ಡ್, ಯಾವ ಘಟನೆಗಳು ಜರುಗಿದವು ಮತ್ತು ಆ ಘಟನೆಗಳಿಗೆ ಯಾವ ಕಾನೂನನ್ನು ಅನ್ವಯಿಸಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅನ್ವಯಿಸಿ ನಿರ್ಣಯವನ್ನು ಕೊಡುವಂತಹ ಕಾರ್ಯವನ್ನು ನ್ಯಾಯಾಲಯಗಳು ಮಾಡ್ತವೆ. ದಟ್ ಇಸ್ ಸೆಕೆಂಡ್ ಫಂಕ್ಷನ್. ಸೊ ದಿ ಸೆಕೆಂಡ್ ಫಂಕ್ಷನ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಸ್ಟಾಬ್ಲಿಷ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಆ್ಯಂಡ್ ಟು ಅಪ್ಲೈ ದ ರೆಲೆವೆಂಟ್ ಲಾ ಟು ದ್ಯಾಟ್ ಕೇಸ್. ಇದನ್ನು ಮಾಡೋದ್ರಿಂದ ಮಾತ್ರ ನಾವು ಫಸ್ಟ್ ಫಂಕ್ಷನ್ ಮಾಡೋದಕ್ಕೆ ಸಾಧ್ಯ, ರೆಸೊಲ್ಯೂಷನ್ ಆಫ್ ಡಿಸ್ಪ್ಯೂಟ್. ದಟ್ಸ್ ಹೌ ದೇ ಆರ್ ರಿಲೇಟೆಡ್ ಟು ಈಚ್ ಅದರ್. ಐ ಸೆಡ್ ಟು ಬಿಗಿನ್ ವಿತ್. ದ ಥರ್ಡ್
third function of legal process refers to resolution of disputes in the interest of immediate parties. When there is a dispute, necessarily there are at least two parties to this dispute, and the court, when it gives the ultimate decision or the judgment, the said judgment is addressed to the parties of the suit or the case. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ನ್ಯಾಯಾಲಯದ ಮುಂದೆ ಪ್ರಕರಣ ಇದ್ದಾಗ ಪ್ರಕರಣಕ್ಕೆ ಪಕ್ಷಗಾರರು ಇರ್ತಾರೆ. ಆ ಪಕ್ಷಗಾರರನ್ನು ಉದ್ದೇಶಿಸಿ ನಿರ್ಣಯಗಳನ್ನು ನ್ಯಾಯಾಲಯ ಕೊಡ್ತದೆ. ಅಂದರೆ ಇವಾಗ ಪ್ಲೆಂಟಿಫ್ ಆ್ಯಂಡ್ ಡಿಫೆಂಡೆಂಟ್ ಇದ್ದಾಗ ಯಾರು ಸಕ್ಸಸ್ ಆಗ್ತಾರೆ, ವೆದರ್ ದ ಪ್ಲೆಂಟಿಫ್ ಮೇ ಬಿ ಸಕ್ಸಸ್ಫುಲ್ ಆರ್ ದ ಡಿಫೆಂಡೆಂಟ್ ಮೇ ಬಿ ಸಕ್ಸಸ್ಫುಲ್, the outcome of the decision is indicative of that fact. So, idu the third function. The fourth function, though the judgments or the decisions are given as addressed to the parties involved, such judgments are given by keeping in mind the economic interests of the society at large. ಅಂದರೆ ಸಾಮಾನ್ಯವಾಗಿ ಪಕ್ಷಗಾರರನ್ನು ಉದ್ದೇಶಿಸಿ ನಿರ್ಣಯಗಳನ್ನು ಕೊಟ್ಟಿದ್ರೂ ಕೂಡ ಆ ನಿರ್ಣಯಗಳನ್ನು ಸಮಾಜದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಕೂಡ ಕೊಡಬಹುದು ನ್ಯಾಯಾಲಯ. ಫಾರ್ ಎಕ್ಸಾಂಪಲ್, ನಮ್ಮ ಸದ್ಯದ ಆರ್ಥಿಕ ನೀತಿಗಳೇನಿದ್ದಾವೆ, ಈಗ ಲೇಬರ್ ಲೆಜಿಸ್ಲೇಷನ್ಸನ್ನು ಅದ್ರ ಮೇಲೆ ಜಜ್ಮೆಂಟ್ಸ್ ಕೊಡುವಾಗ ನಾವು ದಿ ಕೋರ್ಟ್ಸ್ ಆರ್ ಬೀಯಿಂಗ್ ಇನ್ಫ್ಲೂಯೆನ್ಸ್ಡ್ ಬೈ ದ ಕ್ಯಾಪಿಟಲಿಸ್ಟಿಕ್ ಅಪ್ರೋಚ್ ಆಫ್ ದ ಗವರ್ಮೆಂಟ್ಸ್. Earlier, there was concentration on the socialistic approach and the pro-labor judgments were quite common. Now, we are not seeing the pro-labor judgments because of the reason that the economy is towards the capitalism. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಈ ಸಮಾಜವಾದ ನಮ್ಮದು ಉದ್ದೇಶ ಆಗಿದ್ದಾಗ ಈ ಕಾರ್ಮಿಕರ ಪರವಾಗಿ ಜಡ್ಜ್ಮೆಂಟ್ಸ್ ಬರ್ತಿದ್ವು. ಈಗ ಅಷ್ಟೊಂದು ಕಾರ್ಮಿಕ ಪರವಾದ ನಿಲುವುಗಳನ್ನು ನಾವು ನ್ಯಾಯಾಲಯದಲ್ಲಿ ಕಾಣ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದರೆ ಬಹುಶಃ ಈ ಬಂಡವಾಳಶಾಹಿವಾದದತ್ತ ನಮ್ಮ ಆರ್ಥಿಕ ನೀತಿ ಇರೋದೇ ಕಾರಣ ಅನಿಸುತ್ತೆ. So this is the fourth function of the legal process. The fifth function of the legal process is resolution of dispute in the best political and social interest of the ruling class. ಈ ವ್ಯಾಜ್ಯ ನಿರ್ಣಯ ಮಾಡುವಾಗ, ವ್ಯಾಜ್ಯ ಪರಿಹರಿಸುವಾಗ ಆಳುವ ಪಕ್ಷದ ಸಾಮಾಜಿಕ ಮತ್ತು ರಾಜಕೀಯ ಉದ್ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಕೂಡ ನಿರ್ಣಯಗಳನ್ನು ನ್ಯಾಯಾಲಯಗಳು ಕೊಡಬೇಕಾಗತ್ತೆ. ಇಟ್ ಇಸ್ ಕ್ವೈಟ್ ಕಾಮನ್. ಈ ಪಕ್ಷಗಾರನ ಉದ್ದೇಶಿಸಿ ಕೊಡ್ತಿದ್ರೂ ಕೂಡ ಪ್ರಸ್ತುತ ಸರ್ಕಾರದ ಒಂದು ರಾಜಕೀಯ ಗುರಿಗಳೇನು, ಸಾಮಾಜಿಕ ಗುರಿಗಳೇನು, ಅದನ್ನು ಗಮನದಲ್ಲಿಟ್ಕೊಂಡು ಜಡ್ಜ್ಮೆಂಟ್ಸನ್ನು ಕೊಡ್ಬೋದು. ಇದಕ್ಕೆ ನಾನು ಇತ್ತೀಚಲಾಗಿ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಇತ್ತೀಚಲಾಗಿ ಒಂದು ಕೇರಳ ಹೈಕೋರ್ಟ್ ಮುಂದೆ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು ಕೆಲವು ವ್ಯಕ್ತಿಗಳು. ಅವ್ರದ್ದು ಏನು ಪ್ರಶ್ನೆ ಅಂದರೆ, ಈ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟಲ್ಲಿ ಮೋದಿಯವರದು ಫೋಟೋ ಇರಬಾರ್ದು, ಅದನ್ನು ತೆಗೆದುಹಾಕಿ. ಅವರೊಬ್ಬರು ರಾಜಕೀಯ ನಾಯಕರು ಇರೋದ್ರಿಂದ ಅವ್ರ ಫೋಟೋ ಅದರಲ್ಲಿ ಯಾಕಿರಬೇಕು ಅಂತ ಒಂದು ವಾದ ಹೈಕೋರ್ಟ್ ಮುಂದೆ. ಆವಾಗ ಹೈಕೋರ್ಟ್ ಹೇಳ್ತು, ಹೈಕೋರ್ಟ್ ಅಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ. ದ ಕೋರ್ಟ್ ಹ್ಯಾಸ್ ನಾಟ್ ಇಂಟರ್ಫರ್ಡ್ ವಿತ್ ದಟ್. ಆ್ಯಂಡ್ ದ ಕೋರ್ಟ್ ಕ್ಲಿಯರ್ಲಿ ಸೆಡ್ ದಟ್ this is quite common when a particular ruling party comes in, a particular political party comes into the power, so it necessarily enforces its political figures into these ಸರ್ಟಿಫಿಕೇಟ್ಸ್. ಹಾಗೆ ಹಿಂದಿನ ಸರ್ಕಾರದಲ್ಲಿಯೂ ಕೂಡ ಈ ರಾಜಕೀಯ ನಾಯಕರ ಹೆಸರುಗಳಿಂದ ಅನೇಕ ಸಂಸ್ಥೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳಿದ್ದು, ಹಾಗೆ ಇವಾಗೂ ಕೂಡ ಆ ಸರ್ಟಿಫಿಕೇಟ್ಸಲ್ಲಿ ಅವ್ರ ಚಿತ್ರ ಇರಬಹುದು. ಅದಕ್ಕೆ ನಾವು ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ ಅಂತ. ಅಂದರೆ ನ್ಯಾಯಾಲಯಗಳು ನ್ಯಾಯ ನಿರ್ಣಯ ಮಾಡುವಾಗ ಆಳುವ ವರ್ಗದ ರಾಜಕೀಯ ಮತ್ತು ಸಾಮಾಜಿಕ ಹಿತಾಸಕ್ತಿಗಳನ್ನು ಕಡೆಗಣಿಸುವುದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ದೆನ್ ದಿ ಸಿಕ್ಸ್ತ್ important function is resolution of disputes with reference to the unregulated disputes. ಅಂದರೆ ಅನಿಯಂತ್ರಿತವಾದಂಥ ವ್ಯಾಜ್ಯಗಳು, ಅವಿನ್ನೂ ಬಂದಿರೋದಿಲ್ಲ, ವ್ಯಾಜ್ಯಗಳು ಬರೋ ಸಾಧ್ಯತೆಗಳು ಇರ್ತದೆ, ಅಲ್ಲಿಯೂ ಕೂಡ ಅನ್ಯಾಯ ಆಗ್ತಿರ್ತದೆ. ನಾವು ಈಗ ಕೊಡೋ ಜಡ್ಜ್ಮೆಂಟ್ಸಿಂದ ಆ ಅನ್ಯಾಯಗಳನ್ನು ಕೂಡ ತಡಿಬೋದು. ಸೊ ವಿ ಕ್ಯಾನ್, ಬೈ ವರ್ಚ್ಯೂ ಆಫ್ ಪಾಸಿಂಗ್ ದ ಪ್ರೆಸೆಂಟ್ ಡಿಸಿಷನ್ಸ್ ಆರ್ ಜಡ್ಜ್ಮೆಂಟ್ಸ್, we can take rid of the unjust events in the society. This is called as the unregulated disputes. ಅನಿಯಂತ್ರಿತವಾದಂಥ ವ್ಯಾಜ್ಯಗಳಿಂದ ಅನ್ಯಾಯ ಆಗ್ತಿರ್ತದೆ, ಬಂದಂಥ ಪ್ರಕರಣಗಳಲ್ಲಿಯೇ ನಾವು ವಿಶಿಷ್ಟವಾದ ಜಡ್ಜ್ಮೆಂಟ್ಸನ್ನು ಕೊಡೋದ್ರಿಂದ ಆ ವ್ಯಾಜ್ಯಗಳಲ್ಲಿನ ಅನ್ಯಾಯಗಳನ್ನು ತಡೆ ಹಿಡಿಬಹುದು ಅನ್ನುವಂಥದ್ದು ಸಿಕ್ಸ್ತ್ ಆ್ಯಂಡ್ ದ ಲಾಸ್ಟ್ ಫಂಕ್ಷನ್. ಆಲ್ ದೀಸ್ ಫಂಕ್ಷನ್ಸ್ ಆರ್ rendered
in the legal process through decision making process. ಇವೆಲ್ಲ 6 ಕಾರ್ಯಗಳು ಸಾಧ್ಯವಾಗೋದು ಹೆಂಗಂತಂದರೆ ನಿರ್ಣಯವನ್ನು ಮಾಡೋದ್ರಿಂದ, ಅಡ್ಜುಡಿಕೇಷನ್, ಘಟನೆಗಳನ್ನು ಅರ್ಥೈಸಿಕೊಳ್ಳೋದು, ಅದಕ್ಕೆ ಕಾನೂನನ್ನು ಅನ್ವಯಿಸೋದು, ನ್ಯಾಯ ನಿರ್ಣಯ ಕೊಡೋದು ಮಾಡಿಬಿಟ್ರೆ ಇವು 6 ಫಂಕ್ಷನ್ಸ್ ಆಗ್ತದೆ ಅನ್ನುವಂಥದ್ದು ಒಂದು ನಿಲುವು. ದೀಸ್ ಫಂಕ್ಷನ್ಸ್ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಈ ಕಾರ್ಯಗಳು ಪರಸ್ಪರ ವಿರೋಧಿಗಳಲ್ಲ, ಪೂರಕವಾಗಿವೆ. ದೇ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಫಾರ್ ಎಕ್ಸಾಂಪಲ್, unless and until the facts are understood and the law is applied, we can't resolve the disputes. So first and second functions are complementary to each other. Wherever it is possible, we have to go for reconciliation, compromises, etc. So all these functions are not contradictory to each other, they are complementary to one another. Then function number 2 is very essential. Function number 2 refers to the appreciation of facts and application of law. ಘಟನೆಗಳನ್ನು ಅರ್ಥೈಸಿಕೊಂಡು ಕಾನೂನನ್ನು ಅನ್ವಯಿಸುವಂಥ ಒಂದು ಕ್ರಿಯೆ ಏನಿದೆ, ಎರಡನೆಯ ಒಂದು ಕಾರ್ಯ, ಅದು ಅತ್ಯುಪಯುಕ್ತ, ಅತ್ಯಂತ ಮಹತ್ವದ ಕಾರ್ಯ ಅಂತ ನಾವು ಹೇಳಬಹುದು. ಸೊ ದಿಸ್ ಈಸ್ ಆಸ್ ಟು ದಿ ಫಂಕ್ಷನ್ಸ್ ಆಫ್ ದ ಲೀಗಲ್ ಪ್ರೋಸೆಸ್. ನೌ demonstration of the functions of legal process. In this slide, what I am going to do is how the legal process has performed its functions from ancient to present days. ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೂ ಕಾನೂನು ಪ್ರಕ್ರಿಯೆ ತನ್ನ ಕಾರ್ಯಗಳನ್ನು ಹೇಗೆ ನಿಭಾಯಿಸಿಕೊಂಡು ಬಂದಿದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಈ ಸ್ಲೈಡಲ್ಲಿ. ಈ ವ್ಯಾಜ್ಯಗಳು ಈಗಷ್ಟೇ ಅಲ್ಲ, ಪ್ರಾಚೀನ ಕಾಲದಲ್ಲಿ ಇತ್ತು. ಇಬ್ಬರು ವ್ಯಕ್ತಿಗಳ ನಡುವೆ, ಇಬ್ಬರ ಗುಂಪುಗಳ ನಡುವೆ ಸಂಘರ್ಷಗಳು ಸರ್ವೇ ಸಾಮಾನ್ಯ. ಹಾಗಾದಾಗ ಅವುಗಳು ಹೇಗೆ ಪರಿಹಾರಗೊಳ್ತಿದ್ದು ಅಂತಂದರೆ ಟ್ರಯಲ್ ಬೈ ಬ್ಯಾಟಲ್ಸ್, ಯುದ್ಧಗಳಾಗ್ತಿದ್ದು. ಎರಡು ಗುಂಪಿನ ನಡುವೆ ಸಂಘರ್ಷ ಆದಾಗ ಯುದ್ಧ ಆಗ್ತಿತ್ತು. ಬಲಿಷ್ಠನಾದವನು ಗೆದ್ದು ಹೋಗ್ತಿದ್ದ, ದುರ್ಬಲನಾದವನು ನಾಶ ಹೊಂದ್ಬಿಡ್ತಿದ್ದ. ಹಾಗಾಗಿ ಅಲ್ಲಿ ವ್ಯಾಜ್ಯ ಅನ್ನೋದು ಪರಿಹಾರಗೊಳ್ತಿತ್ತು. ನ್ಯಾಯ ಅನ್ಯಾಯ ಆ ಪ್ರಶ್ನೆ ಬೇರೆ, ಆದರೆ ವ್ಯಾಜ್ಯ ಪರಿಹಾರದ ಒಂದು ಮಾರ್ಗ ಅದಾಗಿತ್ತು. ದಿಸ್ ವಾಸ್ ದ ಮೆಥಡ್ ಆಫ್ ರಿಸಾಲ್ವಿಂಗ್ ದ ಡಿಸ್ಪ್ಯೂಟ್ಸ್ in the ancient times. But in modern days, we are into the modern advocacy. ಇವತ್ತು ನಾವು ಆಧುನಿಕ ವಕೀಲಿಕೆಯಲ್ಲಿದ್ದೀವಿ. ಇವತ್ತು ಏನಾಗ್ತಾ ಇದೆ ಅಂದರೆ, ನಾವು ವಿ ಆರ್ ಇನ್ ಟು ದಿ ಪ್ರೊಸೆಸ್ ಆಫ್ ಎನ್ಫೋರ್ಸಿಂಗ್ ಅವರ್ ರೈಟ್ಸ್. ಎಲ್ಲೆಲ್ಲಿ ನಮ್ಮ ಹಕ್ಕುಗಳ ಉಲ್ಲಂಘನೆ ಆಗತ್ತೆ, ನಾವು ನ್ಯಾಯಾಲಯಕ್ಕೆ ಹೋಗಿ ನಮ್ಮ ಹಕ್ಕುಗಳನ್ನು ಕಾರ್ಯಾಚರಣೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ದಟ್ ಇಸ್ ಕಾಲ್ಡ್ ಎಸ್ ಮಾಡರ್ನ್ ಅಡ್ವೊಕಸಿ. ವಿ ಆಲ್ಸೋ ಲಿವ್ಡ್ ಇನ್ ಜೂರಿ ಸಿಸ್ಟಮ್. ಇವತ್ತು ಇದೆ ಇಂಗ್ಲೆಂಡದಲ್ಲಿ ಜೂರಿ ಸಿಸ್ಟಮ್. ಇಬ್ಬರು ವ್ಯಕ್ತಿಗಳ ನಡುವೆ ವ್ಯಾಜ್ಯ ಬಂದರೆ ಒಬ್ಬ ಮಧ್ಯಸ್ಥಗಾರ ಅಂದರೆ ಒಬ್ಬ ವಕೀಲನು, ಬ್ಯಾರಿಸ್ಟರ್ ಅವ್ರ ಹತ್ರ ಹೋಗ್ತಾರೆ. ಅವರು ಇಬ್ಬರೂ ಅಹವಾಲನ್ನು ಕೇಳಿ ತಮ್ಮ ಒಂದು ನಿಲುವನ್ನು ಹೇಳ್ತಾರೆ. ಈ ನಿಲುವನ್ನು ನ್ಯಾಯಾಲಯ ಪರಿಷ್ಕರಿಸಿ ಅಂತಿಮ ನಿರ್ಣಯ ಕೊಡ್ತದೆ. ಸೊ ಪಾರ್ಟೀಸ್ ಅಡ್ರೆಸ್ ದರ್ ಗ್ರೀವನ್ಸಸ್ ಟು ಎ ಜೂರಿ. ಜೂರಿ ಗಿವ್ಸ್ ಹಿಸ್ ಒಪಿನಿಯನ್ ಟು ದ ಕೋರ್ಟ್ and the court ultimately decides the matter. This is called a jury system to render possible the justice. Then fourth, reconciliation. This is modern invention of litigation. ವ್ಯಾಜ್ಯಗಳನ್ನು ಪರಿಹರಿಸೋದ್ರಲ್ಲಿ ಆಧುನಿಕವಾದ ಒಂದು ಮೆಥಡ್ ಇದೆ, ಪದ್ಧತಿ ಇದೆ. ಅದೇನಂತಂದರೆ ರಾಜಿ ಸಂಧಾನಗಳು. ಇವತ್ತು ಕೋರ್ಟಿಗೆ ಹೋಗೇನೆ ಎಲ್ಲ ಪರಿಹರಿಸ್ಕೋಬೇಕಂತೇನಿಲ್ಲ. ವ್ಯಾಜ್ಯದಲ್ಲಿರುವ ಪಕ್ಷಗಾರರು ತಮ್ಮಲ್ಲೇ ಕಾಂಪ್ರಮೈಸ್ ಮಾಡ್ಕೋಬಹುದು, ರಾಜಿ ಮಾಡ್ಕೋಬಹುದು, ಕಾನೂನಿನ ಷರತ್ತುಗೊಳಪಟ್ಟು. ದಟ್ ಇಸ್ ಆಲ್ಸೋ ಪಾಸಿಬಲ್. ನಾವು ADR ಮೆಕ್ಯಾನಿಸಮ್ಸ್ ಆರ್ ಆಕ್ಸೆಪ್ಟೆಡ್ ನಾರ್ಮ್ಸ್ ಆಫ್ ಡಿಸ್ಪ್ಯೂಟ್ ಸೆಟಲ್ಮೆಂಟ್ನ ವ್ಯಾಜ್ಯ ಪರಿಹಾರದ ಅಂಗೀಕೃತ ವಿಧಾನಗಳಾಗಿದೆ ಇವತ್ತು ADR ಮೆಕ್ಯಾನಿಸಮ್ಸ್. ಸೊ ದಟ್ ಇಸ್ ರೀಕನ್ಸಿಲಿಯೇಷನ್. ದೆನ್ ಮಾಡರ್ನ್ ಲಿಟಿಗೇಷನ್. ಮಾಡರ್ನ್ ಲಿಟಿಗೇಷನ್ ಕನ್ಸಿಸ್ಟ್ಸ್ ಆಫ್ ಹ್ಯಾವಿಂಗ್ recourse to law to settle our disputes. ನಮ್ಮ ವ್ಯಾಜ್ಯಗಳನ್ನು ಪರಿಹರಿಸಿಕೊಳ್ಳಲು ನಾವು ಕಾನೂನಿನ ಮೊರೆ ಹೋಗ್ತೀವಿ. ಆ ಕಾನೂನಲ್ಲೇ ಕೂಡ ರಾಜ್ಯಗಳಿಗೂ ಸಂಧಾನಕ್ಕೂ ಎಲ್ಲಕ್ಕೂ ಅವಕಾಶವಿದೆ ಇವತ್ತು. ದಿಸ್ ಇಸ್ ಕಾಲ್ಡ್ ಎಸ್ ಮಾಡರ್ನ್ ಲಿಟಿಗೇಷನ್. ಆ್ಯಂಡ್ ಲಾಸ್ಟ್ ಒನ್, ಸಿಕ್ಸ್ತ್ ಒನ್, ನಾವು ವಾಟ್ ಈಸ್ ಹ್ಯಾಪನಿಂಗ್ ಈಸ್ ದಿ ಲಿಟಿಗಂಟ್ಸ್ ಆರ್ ನಾಟ್ ಎಕ್ಸಾಕ್ಟ್ಲಿ ದ ಪ್ರೈವೇಟ್ ಪೀಪಲ್. ದೇರ್ ಮೇ ಬಿ ಲಿಟಿಗೇಷನ್ ಬಿಟ್ವೀನ್ ಪೀಪಲ್ ಆ್ಯಂಡ್ ದ ಸ್ಟೇಟ್. ಇವತ್ತು ಏನಾಗ್ತಾ ಇದೆ, ಜನರ ನಡುವೆ ವ್ಯಾಜ್ಯಗಳು ಇರಲಿಕ್ಕಿಲ್ಲ, ಜನರು ಮತ್ತು ರಾಜ್ಯದ ಸರ್ಕಾರದ ನಡುವೆ ವ್ಯಾಜ್ಯಗಳು ಬರಬಹುದು. ಅವುಗಳನ್ನು ಕೂಡ ಪರಿಹರಿಸಬೇಕಾಗತ್ತೆ. ಸೊ ದಿ ಲೀಗಲ್ ಪ್ರಾಸೆಸ್ ಇಸ್ ಕನ್ಸರ್ನ್ಡ್ ವಿತ್ ದಿ ಆಕ್ಷನ್ಸ್ ಅಗೇನ್ಸ್ಟ್ ಸ್ಟೇಟ್ ಆಲ್ಸೋ. ರಾಜ್ಯದ ವಿರುದ್ಧ ಕ್ರಮಗಳಿಗೂ ಕೂಡ ಇವತ್ತು ದಿ ಲೀಗಲ್ ಪ್ರೊಸೆಸ್ ಇಸ್ ಕನ್ಸರ್ನ್ಡ್ ವಿತ್, ಈ ಕಾನೂನು ಪ್ರಕ್ರಿಯೆ ಸಂಬಂಧಿಸಿದೆ ಅಂತ ಹೇಳ್ಬೋದು.
To conclude this presentation, students, let me tell you that in all, the legal process refers to the juristic act. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಕಾನೂನು ಪ್ರಕ್ರಿಯೆ ಕಾನೂನು ಕೃತ್ಯಕ್ಕೆ ಸಂಬಂಧಿಸಿದ್ದು. ಕಾನೂನು ಕೃತ್ಯ ಅಂದ್ರೆ ಏನು? ಅಪ್ರಿಸಿಯೇಷನ್ ಆಫ್ ಫ್ಯಾಕ್ಟ್ಸ್ ಅಂಡ್ ಅಪ್ಲಿಕೇಶನ್ ಆಫ್ ಲಾ. ಘಟನೆಗಳನ್ನು ಅರ್ಥೈಸಿಕೊಂಡು ಕಾನೂನನ್ನು ಅನ್ವಯಿಸುವುದೇ ನ್ಯಾಯಿಕ ಕೃತ್ಯ. ಸೊ ಇನ್ ಅದರ್ ವರ್ಡ್ಸ್, ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟ್ಸ್, ಅಪ್ಲೈ ದ ಲಾ, ಗಿವ್ ಜಜ್ಮೆಂಟ್. ಇದು ಜೂರಿಸ್ಟಿಕ್ ಆಕ್ಟ್. ಘಟನೆಗಳನ್ನು ಅರ್ಥೈಸಿಕೊಳ್ಳಿ, ಕಾನೂನನ್ನು ಅನ್ವಯಿಸಿ ನಿರ್ಣಯವನ್ನು ಕೊಡಿ, ನೀವು ನ್ಯಾಯಿಕ ಕೃತ್ಯವನ್ನು ಮಾಡ್ತಾ ಇದ್ದೀರಾ. ದಿಸ್ ಇಸ್ ಲೀಗಲ್ ಪ್ರಾಸೆಸ್. ಆ್ಯಂಡ್ ಅಲ್ಟಿಮೇಟ್ಲಿ ವಾಟ್ ವಿ ಡೂ ಇನ್ ದ ಲೀಗಲ್ ಪ್ರಾಸೆಸ್ ಇಸ್ ವಿ ಎನ್ಫೋರ್ಸ್ ಅವರ್ ಲೀಗಲ್ ರೈಟ್ಸ್. ಕಾನೂನುಬದ್ಧ ಹಕ್ಕುಗಳನ್ನು ಕಾರ್ಯಾಚರಣೆಗೊಳಿಸುವ ಪ್ರಕ್ರಿಯೆಯೇ ಇವತ್ತು ಕಾನೂನು ಪ್ರಕ್ರಿಯೆಯಾಗಿದೆ. ಹಾಗಾಗಿ ಇನ್ ದ ಲೀಗಲ್ ಪ್ರಾಸೆಸ್ ದರ್ ಇಸ್ ಕ್ಲೇಮ್ ಫಾರ್ ಲೀಗಲ್ ರೈಟ್ಸ್. ಕಾನೂನುಬದ್ಧ ಹಕ್ಕುಗಳ ಬೇಡಿಕೆಯೇ ಕಾನೂನು ಪ್ರಕ್ರಿಯೆಯ ಒಂದು ಕಾರ್ಯ. ಅದರ ಮೇಲೆ ಕ್ರಮ ಜರುಗಿಸಿ ನಿರ್ಣಯವನ್ನು ಕೊಡುವ ಪ್ರಕ್ರಿಯೆಗೆ ನಾವು ಕಾನೂನು ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಎಸೆನ್ಷಿಯಲ್ ಫಂಕ್ಷನ್ಸ್ ಆಫ್ ಲೀಗಲ್ ಪ್ರೊಸೆಸ್. ಥ್ಯಾಂಕ್ ಯು ವೆರಿ ಮಚ್.